ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಏನು ಮಾಡಿದ್ದೀನಿ ಅಂತಂದರೆ, ಕ್ಯಾಮರಾಗೆ ಕೆಲವು ಸೆಟಪ್ಗಳು ಬೇಕಾಗಿತ್ತು. ಅಂದರೆ ಆಟೋಮೆಟಿಕ್ ಈಗ ಇಲ್ಲಿ ನಾನು ಮುಂದೆ ಇಟ್ಟು ಮಾಡೋ ಥರ, ಲೈಕ್ ಈಗ ಮೊಬೈಲ್ ಹಿಂಗೆ ಇಟ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಅಂತ ನಾನು ಕೆಲವು ಫಿಕ್ಚರ್ಸ್ಗಳನ್ನೆಲ್ಲ ತೊಗೊಂಬಂದು ಇವಾಗ ಸೆಟ್ ಮಾಡಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಹೀಗಿದೆ ನನ್ನ ವ್ಲಾಗಿಂಗ್ ಸೆಟಪ್. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಡ್ಯಾಶ್ ಬೋರ್ಡಿಂದ ಈ ಥರ ಕಾಣಿಸುತ್ತೆ. ಎಸ್, ಸೊ ನೋಡಿದ್ರಲ್ಲ. ಸೊ ಈ ಥರ ಇರುತ್ತೆ. ಡ್ಯೂಟಿ ಬಗ್ಗೆ ಮಾತಾಡೋದಾದರೆ, ಇವತ್ತು ಜಾಸ್ತಿ ಏನು ಅರ್ನಿಂಗ್ಸ್ ಆಗಿಲ್ಲ. ನಾನು ಅಷ್ಟೇ ಅಲ್ಲದೆ ಇವತ್ತು ಅಂದರೆ ಬೆಳಿಗ್ಗೆ ಒಂದು ಡ್ಯೂಟಿ ಇತ್ತು ರೆಗ್ಯುಲರ್, ಅವರು ಒಂದು ಫಿಕ್ಸ್ ಆಗಿದ್ರು, ಅದನ್ನು ಮುಗಿಸಿ ಮತ್ತೆ ಮನೆ ಕಡೆ ಬಂದೆ. ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು, ಯಾಕೆಂದರೆ ನಿನ್ನೆ ನಾಗರ ಪಂಚಮಿ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಒಂದು ಊಬರಲ್ಲಿ ಒಂದು ಆರ್ಡರ್ ಬರ್ತಾ ಇದೆ, ನೋಡೋಣ. ಮ್ಯಾಚ್ ಮಾಡಿದ್ದೀನಿ, ಸಿಕ್ಕಿದ್ರೆ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಅದೇ ನಿನ್ನೆ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಮತ್ತು ವೈಫ್ ಇಬ್ರು ಟೆಂಪಲ್ಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಾ ದಾರಿಲಿ ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಕೆಲವೊಂದು ಐಟಮ್ ಬೇಕಿತ್ತು. ಆಮೇಲೆ ನನಗೆ ವೈಟ್ ಶರ್ಟ್ ನನ್ನ ಹತ್ರ ಇದ್ದಿದ್ದೇ ಮಿನಿಮಮ್. ಸೊ ಆ ಒಂದು ವೈಟ್ ಶರ್ಟ್ ತೊಗೊಂಬರಕ್ಕೆ ಕೂಡ ಹೋಗಿದ್ದೀನಿ. ಬಟ್ ಈ ಸಲ ನಾನು ಹಾಫ್ ಸ್ಲೀವ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನೀವು ನೋಡ್ಬೋದು ಆ ವೈಟ್ ಶರ್ಟ್ ಯಾವ ಥರ ನನಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಬೇರೆ ಏನು, ಸೊ ಇಷ್ಟು ದಿನ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿ. ಸೊ ಹೇಗಿತ್ತು, ಏನು ಅನ್ನಿಸ್ತು, ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆರ್ಡರ್ಸ್ ಕಮ್ಮಿ ಇದೆ. ಸೊ ನಾನು ಸಂಜೆ ಸ್ಟಾರ್ಟ್ ಮಾಡಿರೋದು. ಸೊ ಅರೌಂಡ್ ಒಂದು 4-5 ಗಂಟೆ ಅಷ್ಟೊತ್ತಿಗೆ 4:30 ಅಷ್ಟೊತ್ತಿಗೆ ಆನ್ಲೈನ್ ಬಂದಿರೋದು. ಆ್ಯಂಡ್ ರ್ಯಾಪಿಡೋದು ನಂದು ಏನಾಗಿದೆ ಅಂತಂದರೆ, ಹೊಸ ಐಡಿಗೆ ಒಂದು 10,000 ರೂಪಾಯಿ ಅಷ್ಟು ಆರ್ಡರ್ ಬರೋ ಥರ ಒಂದು ಫ್ರೀಯಾಗಿ ಮಾಡಿಕೊಡ್ತಾರೆ. ಅದಾದ ನಂತರ ರೀಚಾರ್ಜ್ ಮಾಡಬೇಕು. ಸೊ ನಿನ್ನೆನೆ ನಂದು ಎಕ್ಸಾಸ್ಟ್ ಆಗಿ ಸ್ಟಾರ್ಟಿಂಗ್ ಒಂದು 500 ರೂಪಾಯಿದು ಆರ್ಡರ್ಸ್ ಬರಲಿ ಅಂತ 39 ರೂಪಾಯಿ ಪ್ಲಸ್ GST ರೀಚಾರ್ಜ್ ಮಾಡ್ಕೊಂಡಿದ್ದೆ. ಬರುತ್ತೆ, ಆರ್ಡರ್ ಬಂದಿದೆ, ಅದು ಕೂಡ ಖಾಲಿ ಆಯಿತು. ಸೊ ಇವಾಗ ಮತ್ತೆ 1,000 ರೂಪಾಯಿ ಬರೋ ಥರ 69 ರೂಪಾಯಿದು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ, ಪ್ಲಸ್ GST 81 ರೂಪಾಯಿ ಏನೋ ಆಗುತ್ತೆ. ಸೊ ಅದು ಕೂಡ ಈಗ ರೀಚಾರ್ಜ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ, ಅದು ಕೂಡ ಆಗುತ್ತೆ. ಅದಾದ ನಂತರ ನಾನು ಒಂದೇ ಸರಿ 20,000ಕ್ಕೆ ನಾನು ರೀಚಾರ್ಜ್ ಮಾಡ್ಕೊತೀನಿ. ಯಾಕೆಂದರೆ ಪದೇ 30-60 ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಸೊ ಈ ಥರ ಇದೆ, ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು. ಸೊ ಅರೌಂಡ್ 849 ಪ್ಲಸ್ GST ಆಗುತ್ತೆ, ಅಂದರೆ 1,001 ರೂಪಾಯಿ ಆಗುತ್ತೆ. ಸೊ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. 20,000 ತನಕ ಬುಕ್ಕಿಂಗ್ ಬರುತ್ತೆ. ಸೊ 20,000 ಆದಮೇಲೆ ಮತ್ತೆ 1,000 ರೂಪಾಯಿ ರೀಚಾರ್ಜ್ ಮಾಡಿಸ್ಕೋಬೇಕು. ಆಮೇಲೆ ನನ್ನ ಓಲಾ ಐಡಿ ಅಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಓಲಾದಲ್ಲಿ ನಾನು ಡ್ಯೂಟಿ ಬರುತ್ತೆ, ಕಡಿಮೆ ಅಂತಂದರೆ ಡ್ಯೂಟಿ ಬರುತ್ತೆ 50 ರೂಪಾಯಿ ಬರುತ್ತೆ, 63 ರೂಪಾಯಿ ಬರುತ್ತೆ, 90 ರೂಪಾಯಿ ಬರುತ್ತೆ, 300 ರೂಪಾಯಿ ಬರುತ್ತೆ, 500 ರೂಪಾಯಿ ಬರುತ್ತೆ, 1,000 ಬರುತ್ತೆ. ಆದರೆ 149 ರೂಪಾಯಿ ಸಬ್ಸ್ಕ್ರಿಪ್ಷನ್ಗೆ ಅಂತ ನೀವೇ ಕಟ್ ಮಾಡ್ಕೊಂಡು, ಇವಾಗ ರ್ಯಾಪಿಡೋನಲ್ಲಿ ನಾನೇ ರೀಚಾರ್ಜ್ ಮಾಡಿಕೊಂಡೆ, ಆರ್ಡರ್ಸ್ ಬರುತ್ತೆ, ಅಲ್ಲಿಗೆ ಸರಿ ಹೋಯ್ತು. ಓಲಾದಲ್ಲೂ ಅದೇ ಥರ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಮತ್ತೆ ಮುಂದೆ ಗೊತ್ತಿಲ್ಲ ನನಗೆ. ಸೊ 149 ರೂಪೀಸ್ ಒಂದು ಸರಿ ಕಟ್ ಮಾಡಿದ್ರು. ಆಮೇಲೆ ಒಂದು ಆರ್ಡರ್ ಕೊಟ್ಟರು, ಮಾರನೇ ದಿನ ಇನ್ನೊಂದು ಸರಿ ಕಟ್ ಮಾಡಿದ್ರು. ಸೊ ಅಲ್ಲಿಗೆ 300 ರೂಪಾಯಿ ನಾನೇ ಕೊಡಬೇಕು ಅಂತ ಬರ್ತಾ ಇದೆ. ಸೊ ಇವಾಗ ಆರ್ಡರ್ ಇಲ್ಲ, ಏನಿಲ್ಲ. ಸೊ ಓಲಾನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ರ್ಯಾಪಿಡೋ ಆ್ಯಂಡ್ ಊಬರ್ ಮಾತ್ರ. ಆ್ಯಂಡ್ ಇನ್ನೊಂದು ಅಪ್ಲಿಕೇಶನ್ ಇದೆ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಕೂಡ ಚೆನ್ನಾಗಿದೆ. ಸೊ ಹೊಸ ಅಪ್ಲಿಕೇಶನ್. ಸೊ ಅದ್ರ ಬಗ್ಗೆನೂ ನಾನು ಡೀಟೇಲ್ ಆಗಿ ರಿವ್ಯೂನೋ ಅಥವಾ ಎಕ್ಸ್ಪೀರಿಯನ್ಸು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಸದ್ಯದಲ್ಲೇ. ಸೊ ವೆಯ್ಟ್ ಮಾಡಿ, ಸ್ಟೇ ಟ್ಯೂನ್. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ಸ್ಟಾಗ್ರಾಮಲ್ಲಿ 7,000 ತನಕ ಫಾಲೋವರ್ಸ್ ಇದ್ದೀರಾ, ಇನ್ನು 3,000 ಜನ ಬೇಕು. ಆದಷ್ಟು ಬೇಗ 10,000 ಫಾಲೋವರ್ಸ್ ಮಾಡಿ. 10,000 ಫಾಲೋವರ್ಸ್ ಆದರೆ ಅದರಲ್ಲಿ ನಾನು ಒಂದು 10 ಜನರನ್ನು ಚೂಸ್ ಮಾಡಿ ಒಂದು ಆಫರ್ ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಅನೌನ್ಸ್ ಮಾಡಿದ್ದೆ. ಫಾಲೋ ಮಾಡಿ ಗೈಸ್ ಆ್ಯಂಡ್ ಸಪೋರ್ಟ್ ಮಾಡಿ. ಎಸ್, ಆ್ಯಂಡ್ ನಾನು ಈ ಕ್ಯಾಬ್ ಫೀಲ್ಡ್ಗೆ ಬಂದಮೇಲೆ ನನ್ನ ಪರಿಚಯ, ಅಂದರೆ ಹಳೆ ಪರಿಚಯದ ಇಬ್ಬರು ಸ್ನೇಹಿತರು ನನಗೆ ಸಿಕ್ಕಿದ್ರು. ಒಬ್ರು ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇನ್ನೊಬ್ರು ನಾನು ಇವಾಗ ತಾನೇ ಅಲ್ಲಿ ಡೀಸೆಲ್ ಹಾಕ್ಬೇಕಾದ್ರೆ ಅಂದ್ರು ಅಕಸ್ಮಾತ್ ಆಗಿ. ನಿನ್ನೆ ತಾನೇ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ರೆ, ಕೋಇನ್ಸಿಡೆಂಟ್ ಆಗಿ ಒಂದೇ ಗ್ರೂಪಲ್ಲಿ ಅವರು ಇದ್ರು. ಸೊ ನಾನೇ ಮಾತಾಡಿಸ್ದೆ. ನಿನ್ನೆ ಮಾತಾಡಿದಷ್ಟೇ
ಸೊ ಇವತ್ತು ಡೈರೆಕ್ಟ್ ಆಗಿ ಮುಂದೆನೆ ಸಿಕ್ಬಿಟ್ರು. ಸೊ ಅವ್ರಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು, ಹಾಗಾಗಿ ಜಾಸ್ತಿ ಹೊತ್ತು ಮಾತಾಡಕ್ ಆಗಿಲ್ಲ. ಎಲ್ಲೋ ಹೋಗಿ ಬರ್ಬೇಕಾದ್ರೆ ಕ್ಯಾಬ್ ಬುಕ್ ಮಾಡಿದಾಗ ಅವರೇ ಬಂದು ನನ್ನ ಪಿಕ್ ಮಾಡಿದ್ರು. ಅಂದ್ರೆ ಕೋಇನ್ಸಿಡೆಂಟ್, ನಾನಾಗಿ ಅವ್ರನ್ನ ಕರೆದಿದ್ದಲ್ಲ. ಸೊ ಅವರೇ ನನಗೆ ಸಿಕ್ಕಿ ಡ್ರಾಪ್ ಮಾಡಿದ್ರು. ಸೊ ಅದಾದ್ಮೇಲೆ ಅವರು ಬಿಸಿ ಇದ್ರು, ನಾನು ಬಿಸಿ ಇದ್ದೆ. ಸೊ ಇವತ್ತು ಮತ್ತೆ ಸಿಕ್ಕಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದಾಗ ಅವರನ್ನ ನಾನು ತೋರಿಸ್ತೀನಿ. ಸೊ ಈ ವ್ಯೂ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನೋಡುವ. ಯಾರ್ಯಾರಿಗೆ ಇಷ್ಟ ಆಗುತ್ತೆ, ಯಾರ್ಯಾರಿಗೆ ಇಷ್ಟ ಆಗಲ್ಲ ಅಂತ. ಏನಾದ್ರೂ ಒಂದು ಹೊಸದಾಗಿ ಮಾಡ್ತಾ ಇರ್ಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏನಿದು ಉಲ್ಟಾ ಆರ್ಡರ್ಸ್ ಬರ್ತಾ ಇದೆ. ನಾನು ಇರೋ ಪ್ಲೇಸ್ ಇಂದ ಅವ್ರಿರೋ ಪ್ಲೇಸ್ ಹೋಗಿ ಮತ್ತೆ ನಾನು ಇರೋ ಪ್ಲೇಸ್ಗೆ ಕರ್ಕೊಂಡು ಬಿಡ್ಬೇಕು. ಎಂತ ಅವಸ್ಥೆ ಅಲ್ಲ ಇದೆ. ವೈಬ್ರೇಷನ್ಗೆ ಬೇಸ್ ಡೌನ್ ಆಗ್ಬಿಟ್ಟಿತ್ತು. ಎಲ್ಲಾದ್ರೂ ಗಾಡಿ ಸೈಡ್ಗೆ ಹಾಕೋಣ, ಅಂತಂದ್ರೆ ಸುಮ್ಮನೆ ನಾವು ಓಡಾಡ್ಬೇಕಾಗತ್ತೆ. ಸೊ ರ್ಯಾಪಿಡೋನಲ್ಲೊಂದು ಆರ್ಡರ್ ಬಿದ್ದಿದೆ, ಪಿಕ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಆರ್ಡರಲ್ಲೇ ಬಂದಿತ್ತು, ಮಧ್ಯದಲ್ಲಿ ಒಂದು ಸ್ಟಾಪ್ ಇದೆ ಅಂತ. ಆ ಸ್ಟಾಪ್ ಎಲ್ಲಿ ಏನು ಅಂತ ಗೊತ್ತಿಲ್ಲ, ನೋಡ್ಬೇಕು. ಸೊ ಫಸ್ಟ್ ಅವ್ರನ್ನ ಪಿಕ್ ಮಾಡಿ ಏನು ಅಂತ ಮ್ಯಾಟರ್ ನೋಡೋಣ. ಲೊಕೇಶನ್ ಎಲ್ಲಿದ್ದೀರಾ? ಇನ್ನೊಂದು ವಿಷಯ ಏನಂದ್ರೆ, ವೆಹಿಕಲ್ ಮುಂದೆ ಬರೋರು ಹೈ ಬೀಮ್, ಯಾವತ್ತು ಹೈ ಬೀಮ್ ಹಾಕೊಂಡೇ ಬರ್ತೀರಾ. ಸಿಗ್ನಲ್ ಕೊಟ್ಟರು ಕಡಿಮೆ ಮಾಡ್ತಾ ಇಲ್ಲ. ಏನಕ್ಕೆ ಆ ಥರ ಮಾಡ್ತೀರಾ? ದಯವಿಟ್ಟು ಸಿಗ್ನಲ್ ಕೊಟ್ಟಾಗ ಒಂದು ಅದಕ್ಕೆ ರೆಸ್ಪಾಂಡ್ ಮಾಡಿ. ಯಾಕೆಂದ್ರೆ ನಮಗೂ ರೋಡ್ ಕಾಣಿಸ್ತಾ ಇರಲ್ಲ, ನಿಮ್ಗೂ ಹೇಗೆ ಕಾಣಿಸ್ತಾ ಇರಲ್ಲ ಅದೇ ತರ ನಮಗೂ ಕಾಣಿಸ್ತಾ ಇರಲ್ಲ. I'm inside your location. Where is HS Old B block? This is Old B block. I'm in front of this building. Yeah. What's the name? Mano. ಡ್ರಾಪ್ ಆಯ್ತು. ಸೊ ನಾನು ಅನ್ಕೊಂಡಿದ್ದೆ ಎಂಟೈರ್ ಟ್ರಿಪ್ ನಾನು ರೆಕಾರ್ಡ್ ಮಾಡ್ಬೋದು ಅಂತ, ಬಟ್ ಏನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಅದು ಮಧ್ಯಕ್ಕೆ ಆಫ್ ಆಯ್ತು. ಮತ್ತೆ ನನಗೆ ಆನ್ ಮಾಡಕ್ಕೆ ಸರಿಯಾಗಿಲ್ಲ. ಯಾರೆಲ್ಲ ಯಾರ್ದು ಬರ್ಡೇ ಇತ್ತಂತೆ, ಸೊ ಬರ್ಡೇ ಪಾರ್ಟಿ ಮಾಡಕ್ಕೆ ಅಂತ ಹೋಗ್ತಾ ಇದ್ರು. ಸೊ ಆ ಗ್ಯಾಪ್ ಅಲ್ಲಿ ನಾವು ಕೇಕ್ ತರಕ್ ಹೋದ್ವಿ. ಸೊ ಎಲ್ಲ ಆಯ್ತು, ಅವ್ರನ್ನ ಕಂಪ್ಲೀಟ್ ಮಾಡಿ ಇವಾಗ ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ವೇಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ಇನ್ನೊಂದು ಆರ್ಡರ್ ಬೇಕಿತ್ತು. ಅವ್ರನ್ನ ಹೋಟೆಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ವೇಟಿಂಗ್ ಅಲ್ಲಿ ಇದ್ದೀನಿ. ಸೊ ಮಳೆ ಬರ್ತಾ ಇದೆ ಆಚೆ ಜೋರಾಗಿ. ಇವಾಗ ಕಮ್ಮಿ ಆಯ್ತು, ಓಕೆ ಕಮ್ಮಿ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಸೊ ಜಾಸ್ತಿ ಏನಿಲ್ಲ, ಜಸ್ಟ್ ಏನಂತಂದ್ರೆ ನಾನು ಮಾಡಿರೋ ಕ್ಯಾಮರಾ ಸೆಟಪ್ ನಿಮಗೆ ತೋರಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ. ಅಲ್ಲಿ ತನಕ ಸ್ಟೇ ಸೇಫ್.